ಆಸ್ತಿ ವಿಚಾರಕ್ಕೆ ತಂದೆಯಿಂದಲೇ ಮಗಳ ಮೇಲೆ ಹಲ್ಲೆ ಆಗಿದೆ. ಗಂಡನಿಂದ ದೂರ ಆಗಿ ತವರಿಗೆ ಬಂದಿದ್ದಂತಹ ಮಗಳು ತಂದೆ ಮುನಿಚಿನ್ನಪ್ಪನಿಂದ ಮಗಳಾದಂತಹ ಲಕ್ಷ್ಮಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ದೇವನಹಳ್ಳಿಯ ಬಚ್ಚಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆ ಮತ್ತು ತಮ್ಮ ಮಾರಪ್ಪ ಅಶ್ವಿನಿ ಎಂಬುವರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಾನಸಿಕ ಅಸ್ವಸ್ಥನ ಜೊತೆ ಲಕ್ಷ್ಮಮ್ಮ ಆಕೆಯನ್ನು ಮದುವೆ ಮಾಡಿಸಿರ್ತಾರೆ. ಮನೆಯಲ್ಲಿ ಇಬ್ಬರು ಮಕ್ಕಳ ಜೊತೆಯಲ್ಲಿ ತವರು ಮನೆ ಸೇರ್ಕೊಂಡಿರ್ತಾಳೆ ಲಕ್ಷ್ಮಮ್ಮ. ಮನೆಯ ಒಳಗೆ ಬಿಡದೆ ಕಾಂಪೌಂಡ್ ನಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಪಾಪ ನೋಡಿ, ಮನೆಯಲ್ಲಿ ಗೊತ್ತಿರಲ್ಲ ಅವ್ರು ಹೇಗಿರ್ತಾರೆ, ಅವರ ಮಾನಸಿಕ ಸ್ಥಿತಿಗತಿ ಹೇಗಿದೆ, ಆತ ಮಾನಸಿಕ ಅಸ್ವಸ್ಥನ ಏನು ತಿಳ್ಕೊಳ್ಳಾರ್ದೆ ಹಾಗೆ ಕೊಟ್ಟು ಬಿಡ್ತಾರೆ, ಮದುವೆ ಮಾಡಿಬಿಡ್ತಾರೆ. ಆಮೇಲೆ ಆ ಹೆಣ್ಣು ಪಡಬಾರ್ದಂತಹ ಅಲ್ಲಿ ಕಷ್ಟಪಟ್ಟು ಮತ್ತೆ ಆ ತಂದೆ ಮನೆ ಸೇರಿದ್ರೆ ಈಗ ಆಸ್ತಿ ವಿಚಾರಕ್ಕೆ ತಂದೆಯಿಂದಲೇ ಮಗಳ ಮೇಲೆ ಹಲ್ಲೆ ಆಗಿದೆ. ಗಂಡನಿಂದ ದೂರ ಆಗಿ ತವರಿಗೆ ಬಂದಿದ್ದಂತಹ ಮಗಳು ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು, ಆಕೆಗೆ ಸಪೋರ್ಟ್ ಮಾಡಬೇಕಾಗಿತ್ತು, ಆಕೆಯ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕಾದಂತಹ ತಂದೆ ಈ ರೀತಿಯಾಗಿ ಮಾಡಿದ್ರೆ ಹೆಂಗೆ ಹೇಳಿ. ಆದ್ರೆ ಮನೆಯಲ್ಲಿ ಬಿಟ್ಕೊಂಡಿರ್ಲಿಲ್ಲ ಅಂತೆ, ಆಕೆಯನ್ನ ಕಾಂಪೌಂಡ್ ನಲ್ಲಿ ವಾಸ ಮಾಡ್ತಾ ಇದ್ದಂತೆ. ಪಾಪ ತಂದೆ ಮುನಿಚಿನ್ನಪ್ಪನಿಂದ ಮಗಳಾದಂತಹ ಲಕ್ಷ್ಮಮ್ಮ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಕಾರಣ ಇಷ್ಟೇ, ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಗಂಡನನ್ನ ಕೂಡ ಕಳ್ಕೊಂಡಿದ್ದಾಳೆ, ಮತ್ತೊಂದು ಕಡೆ ಮನೆಯಲ್ಲಿ ಬಂದ್ರೆ ಮನೆಯಲ್ಲಿ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೂಡ ಆಕೆ ಭಾವಿಸಿ ಬಂದಿದ್ರಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಯಾವ ರೀತಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ದೇವನಹಳ್ಳಿಯ ಬಚ್ಚಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆ ಮತ್ತು ತಮ್ಮ ಮಾರಪ್ಪ ಅಶ್ವಿನಿ ಎಂಬುವರಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೇಳಿ ಕೇಳಿ ಮಾನಸಿಕ ಅಸ್ವಸ್ಥನ ಜೊತೆ ಮದುವೆ ಮಾಡಿಬಿಟ್ಟಿದ್ರು. Hey,